Kudla is our city. Kudladakulu is our emotion. RSS ಅವರು ಪಥಸಂಚಲನಕ್ಕೆ ಒಂದು ಅರ್ಜಿ ಕೊಟ್ಟಿದ್ರು ಏನಂತ ಕೊಟ್ಟಿದ್ರು ಅಂದರೆ ನಾವು ಹಿಂಗೆ ಈ ತಾರೀಕಿಗೆ ನಾವು ಪಥಸಂಚಲನ ಮಾಡ್ತಾ ಇದ್ದೀವಿ, ಇದು ನಿಮ್ಮ ಮಾಹಿತಿಗಾಗಿ ಅಂತ. ಇಲ್ಲೆಲ್ಲರೂ ಕೂತಿದ್ದಾರೆ, ಮಾವಳ್ಳಿಯಣ್ಣವರು ಬಂದಿದ್ದಾರೆ ಇಲ್ಲಿಂದ. ಏನು ಸರ್ ನೀವು DSSನವರು ನೀವು ಮಾಹಿತಿಗಾಗಿ ಅಂತ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರೆ ನೀವು ಪರ್ಮಿಷನ್ ಕೊಡ್ತಾರಾ ಸರ್? ಒಂದು ಒಳ್ಳೇದೇನಾಯಿತು ಅಂದರೆ ಅಮೀನ್ ಮಟ್ಟು ಸಾಹಬ್ ನಾವು ಇಷ್ಟೆಲ್ಲ ಪ್ರಶ್ನೆ ಕೇಳೋದಕ್ಕೆ ಮೋಹನ್ ಭಾಗವತ್ ಅವರೇ ಬಂದು ಬೆಂಗಳೂರಿಗೆ ಉತ್ತರ ಕೊಡೋಂಗಾಯ್ತು. ಮಾತು ಕೊಡ್ತಾ ಇದ್ದೀನಿ ನೋಡಿ, ಇವತ್ತಿಲ್ಲ ನಾಳೆ ರಿಜಿಸ್ಟರ್ ಆಗೇ ಬೇಕು, ಆಗ್ತದೆ, ನಾನು ಮಾಡಿಸ್ತೀನಿ. ನಮಗೆ ಕಾನ್ವೆಂಟ್ ದಲಿತ ಅಂತಾರೆ ಸರ್, ಅವ್ರು ಗೊತ್ತಿಲ್ಲ. ತೇಜಸ್ವಿ ಸೂರ್ಯ ಇಸ್ ಆ್ಯಕ್ಚುಲಿ ಕಾನ್ವೆಂಟ್ ಸರ್, ನಾನು ಮಠದಲ್ಲಿ ಓದೋನು. ಕರಾವಳಿ ಪ್ರದೇಶ ಪ್ರಾಬಬ್ಲಿ ಹ್ಯಾಸ್ ಇಮೆನ್ಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಪೊಟೆನ್ಷಿಯಲ್. ಆದರೆ ಕೋಮು ಗಲಭೆಗಳಲ್ಲಿ, ಈ ರಿಲಿಜಿಯಸ್ ನೆರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸ್ಬೋದು ಅದಕ್ಕೆ ಹಿನ್ನಡೆ ಆಗ್ತಾ ಇದೆ. ದ ಎಕನಾಮಿಕ್ ಪೊಟೆನ್ಷಿಯಲ್ ಆಫ್ ದ ಎಂಟೈರ್ ರೀಜನ್ ಇಸ್ ಲಾಸ್ಟ್ ಔಟ್. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದರಿಂದಾನೆ ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ, ಅದರಿಂದನೇ ಜನ ಬಂಡವಾಳ ಹಾಕಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಾನು ಹಲವಾರು ಬಾರಿ ನಾನು ಹೇಳ್ದಂಗೆ ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಇದೇನಪ್ಪ ಅಂದರೆ ಪ್ರತಿ ಡಿಸ್ಟ್ರಿಕ್ಟ್ನಲ್ಲಿ ನಾವು ಯಾವ ರೀತಿ ಸ್ಟೇಟ್ GDPಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ಒಂದು ಪ್ರಯೋಗ ಮಾಡ್ತಾ ಇದ್ದೀವಿ. ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ನಾವು ಹೋಗಿ ಬಂಡವಾಳ ಹಾಕಬೇಕು ಅಂತ ನಾವು ಕೇಳ್ಕೊಂಡಾಗ ಜನ ಇಲ್ಲ ಸರ್, ಅಲ್ಲಿ ಜನರು ಮಾತ್ರ ಭಾಳ ಚೆನ್ನಾಗಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಬುದ್ಧರಿದ್ದಾರೆ, ಆದರೆ ಬಂಡವಾಳ ಹಾಕಿ ಅಂದ ತಕ್ಷಣ ಸ್ವಲ್ಪ ಯೋಚನೆ ಮಾಡ್ತಾರೆ. ಅಲ್ಲಿನ ಮಾನವ ಸಂಪನ್ಮೂಲ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ. ನಾನು ಇವಾಗ IT ಕಂಪನಿಗೆ ಹೇಳ್ತೀನಿ, ಸರ್ ನೀವು ಅಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ಅಲ್ಲಿ ಹೋಗಬೇಕು ಅಂತ ಹೇಳಿದಾಗ, ಆಲ್ ದಟ್ ಇಸ್ ಫೈನ್ ಪ್ರಿಯಾ, ಐ ಆಮ್ ರೆಡಿ ಟು ಇನ್ವೆಸ್ಟ್, ಬಟ್ ಟುಮಾರೋ when my employee or employees wear jeans and go to a lounge, wear jeans and go to any of the restaurants, will you assure me their security? ಅಂದರೆ ಯಾವ ಬಟ್ಟೆಗೆ ಜನ ಯೋಚನೆ ಮಾಡ್ತಾ ಇದ್ದಾರೆ ನೋಡಿ. ನಮಗೆ ಬೇಕಾಗಿರೋದೇನು? ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅಂದರೆ ಆ ವಾತಾವರಣ ಕೂಡ ಇರಬೇಕು ಅಲ್ಲ. ನಾವು ಸಂವಿಧಾನದ ಪೀಠಿಕೆಯನ್ನು ಬೋಧನೆ ಅಂತೂ ನಾವು ಮಾಡ್ತಾ ಇರ್ತೀವಿ ದಿನ, ಆದರೆ ಅದು ನಿಜವಾಗ್ಲೂ ಅನುಷ್ಠಾನಕ್ಕೆ ತರ್ತಾ ಇದ್ದೀವಲ್ಲ. ನಾವು ಅಸೆಂಬ್ಲಿ ಪ್ರಾರಂಭ ಆದ ತಕ್ಷಣ ಮೊದಲನೇದು ಒಂದೇ ಮಾತ್ರ ಆಗುತ್ತೆ. ಒಂದೇ ಮಾತ್ರ ಆದ ತಕ್ಷಣ ಸಂವಿಧಾನದ ಪೀಠಿಕೆಯನ್ನು ನಾವು ಓದ್ತೀವಿ, ಎಲ್ಲರೂ ಓದ್ತೀವಿ. ಆದರೆ ಅದರಲ್ಲಿ ಏನಿದೆ, ಹೇಗಿದೆ, ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವ? ಬಹುಶಃ ಅಮೀನ್ ಮಟ್ಟು ಅವರು ಹೇಳ್ದಂಗೆ ಬುದ್ಧ ಅವರು ಹೇಳಿದ್ದನ್ನು ನಾವು ಪಾಲನೆ ಮಾಡಿದರೆ ಬಸವಣ್ಣ ಅವರ ಅಗತ್ಯ ಇರಲಿಲ್ಲ. ಬಸವಣ್ಣನವರ ಏನು ಅವರ ವಚನಗಳನ್ನು ಅನುಷ್ಠಾನಕ್ಕೆ ತಂದಿದ್ರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನನೇ ಬೇಕಾಗಿರಲಿಲ್ಲ. ಅಥವಾ ಸಂವಿಧಾನವನ್ನು ನಾವು ಅಕ್ಷರಶಃ ಅನುಷ್ಠಾನಕ್ಕೆ ತಂದಿದ್ರೆ ಇವೆಲ್ಲ ಗೊಂದಲನೇ ಆಗ್ತಾ ಇದೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ರಾಜಕಾರಣಿಗಳಿರ್ಬೋದು, ಧರ್ಮಗುರುಗಳಿರ್ಬೋದು, ಭಾಳ ಜವಾಬ್ದಾರಿಯಿಂದ ಮಾತನಾಡಬೇಕು. ಒಂದು 4 ಜನ ನಾವು ಮಾತು ಕೇಳ್ತಾ ಇದ್ದಾರೆ ಅಂದ ತಕ್ಷಣವೇ ನಾವು ನಮ್ಮ ಮನಸ್ಸಿಗೆ ಬಂದಂಗೆ ನಾವು ಮಾತಾಡೋದಲ್ಲ. ಪ್ರಬುದ್ಧತೆಯಿಂದ ವಿಚಾರಗಳನ್ನು ಆಳುವಾಗ ತಿಳ್ಕೊಂಡು ನಾಲ್ಗೆ ಮೇಲೆ ಹಿಡಿತಾ ಇಟ್ಕೊಂಡು ನಾವು ಮಾತನಾಡಿದ್ರೆ ಒಳ್ಳೆಯದು. ಒಂದೊಂದು ಸರಿ ಯಾಕಂದರೆ ನಮಗೆ ಸರಿನೋ ತಪ್ಪೋ ನಮಗೆ ಜನರ ಮೇಲೆ ಪ್ರಭಾವ ಬೀರೋ ಕೆಪಾಸಿಟಿ ಇದೆ. ಅದು ಕಿಶೋರ್ ಅವರಿರ್ಬೋದು, ನಾನಿರ್ಬೋದು, ಅಮೀನ್ ಮಟ್ಟು ಅವರಿರ್ಬೋದು. ವಿ ಹ್ಯಾವ್ ದ ಪವರ್ ಟು ಇನ್ಫ್ಲೂಯೆನ್ಸ್ ಪೀಪಲ್. ಸೊ ಎಲ್ಲಿ ತನಕ ಧರ್ಮಗುರುಗಳು, ರಾಜಕಾರಣಿಗಳು ನಾವು ಪ್ರಬುದ್ಧತೆಯಿಂದ ನಾವು ಮಾತನಾಡೋದಿಲ್ವೋ ಅಲ್ಲಿ ತನಕ ಈ ಸಮಾಜದಲ್ಲಿ ನಾವು ಸೌಹಾರ್ದತೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮಾತಾಡ್ತೀನಿ. ನಾನು ಯಾವ ಪೊಲಿಟಿಷಿಯನ್ ಅಂತ ಈಗ ಅಮೀನ್ ಮಟ್ಟು ಅವ್ರಿಗೆ ಅವ್ರು ಹೇಳ್ದಂಗೆ
ಸರ್ ನೀವೆಲ್ಲ ನಮ್ಗೆ ಈಗೆಲ್ಲ ಬೋಧನೆ ಕೊಡ್ತೀರೋ ನಾವು ಹೋಗಿ ಇದು ಆಗುತ್ತೆ, ರಾಜಕೀಯ ಹುತಾತ್ಮರಾಗ್ಬಿಡ್ತೀವಿ ನಾವು ಅಂತ. ಆದರೆ ಮಾತನಾಡೋದು ಅಗತ್ಯ ಇದೆ. ಯಾಕಂದರೆ ನಾವು ಬುದ್ಧ, ಬಸವ, ಅಂಬೇಡ್ಕರ್ ಅವರ ಬಗ್ಗೆ ನಾವು ಬರೀ ಸ್ಪೀಚ್ನಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ. ಅದು ನಾವು ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಒಂದು ಪ್ರಬುದ್ಧ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಒಂದು ಸಮೃದ್ಧ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂದರೆ ಆ ಹಾದಿನ ನಡಿಬೇಕಾಗ್ತದೆ. ಹಾದಿ ಸುಲಭ ಅಲ್ಲ. ಇಲ್ಲದೆ ಏನು ಅರಾಜಕತೆ ಆಗುತ್ತೆ. ಸಮಸ್ಯೆ ಏನು ಬರ್ತಾ ಇರೋದಂದರೆ ಧರ್ಮಗುರುಗಳು, ಕೆಲವು ಧರ್ಮಗುರುಗಳು, ಕೆಲವು ರಾಜಕಾರಣಿಗಳು ಈ ನಮ್ಮ ಗ್ರಂಥಗಳೇನಿದೆ ಅವ್ರದಾದಂಥ ಒಂದು ಇಂಟರ್ಪ್ರಿಟೇಷನ್ ತರ್ತಾ ಇದ್ದಾರೆ. ಯಾಕಂದ್ರೆ ನಮ್ಗಂತೂ ಓದಕ್ಕೆ ಟೈಮ್ ಇಲ್ಲ. ರಾಮಾಯಣ ವಾಲ್ಮೀಕಿ ರಾಮಾಯಣನೇ ಬೇರೆ, ಇವಾಗ ಆಗ್ತಾ ಇರೋ ರಾಮಾಯಣನೇ ಬೇರೆ. ನಮ್ಗೆ ಓದಕ್ಕೆ ಟೈಮ್ ಇಲ್ಲ. ಸೊ ಯಾರು ನಮ್ಮ ಗುರುಗಳು ಯಾರು ಹೇಳ್ತಾರೆ, ಧರ್ಮಗುರುಗಳು ಯಾರು ಹೇಳ್ತಾರೆ, ಮಠಾಧೀಶ್ವರರು ಯಾರು ಹೇಳ್ತಾರೆ, ಅದನ್ನೇ ನಾವು ಕೇಳಬೇಕು. ಆ ಪ್ರವಚನದಲ್ಲಿ ಏನು ಹೇಳ್ತಾರೆ ಅದನ್ನು ನಾವು ನಂಬ್ತೀವಿ. ಆದರೆ ಯಾವ ಧರ್ಮದಲ್ಲೂ ಕೂಡ ದ್ವೇಷ ಸಾಧಿಸಬೇಕು ಅಂತ ಎಲ್ಲೂ ಬಂದಿಲ್ಲ. ನನ್ನ ತಿಳುವಳಿಕೆ ಬಗ್ಗೆ ನನಗೆ ತಿಳಿದಷ್ಟು ಯಾವ ಗ್ರಂಥದಲ್ಲೂ ಇಲ್ಲ, ಯಾವ ಧರ್ಮದಲ್ಲೂ ಇಲ್ಲ. ಈಗ ದಯವಿಲ್ಲದ ಧರ್ಮ ಯಾವುದಯ್ಯ ಅಂತ ಬಸವಣ್ಣನವರು ಹೇಳ್ತಾರೆ. ಬುದ್ಧನು ಅದೇ ಹೇಳೋದು, ಪ್ರಜ್ಞಾ ಕರುಣ ಅಂತ. ಪ್ರಜ್ಞಾ ಅಂದ್ರೇನು? ವಿಸ್ಡಮ್. ಕರುಣ ಅಂದರೆ ದಯೆ. ಬುದ್ಧನೂ ಹೇಳಿದಂತೆ ಬಸವಣ್ಣನವರು ಹೇಳಿದ್ದಾರೆ. ಬಸವಣ್ಣನವರು ಯಾವತ್ತು ನೀನು ಗಾಣಿಗೆಯರು, ನೀವು ರೆಡ್ಡಿ ಲಿಂಗಾಯತ್ತು, ನೀವು ಬೇರೆಯವರು ಅಂತ ಹೇಳಿಲ್ಲ. ಅಥವಾ ಬುದ್ಧನು ನೀವು ಮಹಾಯಾನ, ನೀವು ಬೇರೆ ಯಾರ ಅಂತ ಹೇಳಿಲ್ಲ, ನವಯಾನ ಅಂತ ಏನೂ ಹೇಳಿಲ್ಲ. ಅದೆಲ್ಲ ನಾವು ನಾವೇ ಮಾಡ್ಕೊಂಡಿರೋದು ನಮ್ಮ ಅನುಕೂಲಕ್ಕೋಸ್ಕರ, ನಮ್ಮ ರಾಜಕೀಯ ಅನುಕೂಲಕ್ಕೋಸ್ಕರ. ಈ ಜಾತಿ ವ್ಯವಸ್ಥೆ ಏನಿದೆ ಇದು ನಾವು ಮಾಡ್ಕೊಂಡಿರೋದು. ಯಾವುದರಲ್ಲೂ ಇಲ್ಲ, ಮನುಷ್ಯನ ಅನುಕೂಲಕ್ಕೋಸ್ಕರ. ಅದನ್ನ ದೇವರು ಹೇಳಿದಾರೆ ಅಂತ ಹೇಳೋದು ಬೇರೆ. ನಾವು ಮೇಲಿಂದ ಬಂದಿದೆ, ಹಿಂದೆಯಿಂದ ಬಂದಿದೆ ಅಂತ. ಆದ್ರಿಂದ ಈ ಧರ್ಮದ ನಶ ಏನು ಕೊಡ್ತಾ ಇದ್ದಾರಲ್ಲ, ನಶೆ ಏನು ಕೊಡ್ತಾ ಇದ್ದಾರಲ್ಲ ರಾಜಕಾರಣಿಗಳು ಮತ್ತೆ ಕೆಲವು ಧರ್ಮಗಳು, ಇದು ನಿಲ್ಬೇಕು. ಅದು ನಾವು ನಿಲ್ಲಿಸ್ಬೇಕು ಅಂದರೆ ನಾವು ಜಾಗೃತರಾಗಬೇಕು, ನಾವು ಪ್ರಬುದ್ಧರಾಗಬೇಕು. ಎಲ್ಲಿ ತನಕ ನಾವು ಪ್ರಶ್ನೆ ಮಾಡೋದಿಲ್ಲ ಅಥವಾ ನಾವು ಜಾಗೃತರಾಗೋದಿಲ್ಲ ಅಲ್ಲಿ ತನಕ ಇಂಥವ್ರದ್ದೇ ಏನು ದಂಧೆ ನಡೀತದೆ. ನನಗೆ ನಾನು ನಿಮ್ಮ ಅದಮಾರು ಮಟ್ಟಿದೆಯಲ್ಲ ನಮ್ಮ ಭಾಗದಲ್ಲಿ ಉಡುಪಿ ಅದಮಾರು ಮಟ್ಟಿನ ಸ್ಕೂಲಲ್ಲಿ ಓದೋದು. ಸುಮ್ಮನೆ ನಾವು ಸ್ವಲ್ಪ ಮಾತಾಡ್ತಾ ಹೇಳ್ಬಿಟ್ಟು BJP ಅವರು ನಮಗೆ ಕಾನ್ವೆಂಟ್ ದಲಿತ ಅಂತಾರೆ ಸರ್, ಅವ್ರು ಗೊತ್ತಿಲ್ಲ. ತೇಜಸ್ವಿ ಸೂರ್ಯ ಇಸ್ ಆ್ಯಕ್ಚುಲಿ ಕಾನ್ವೆಂಟ್ ಸರ್. ನಾನು ಮಠದಲ್ಲಿ ಓದೋನು. ನಾವು ಗಣೇಶ ಹಬ್ಬ ಮಾಡಿದಾಗ ನಮ್ಮ ಹಿಂದೂ ಸ್ನೇಹಿತರು, ಮುಸ್ಲಿಂ ಸ್ನೇಹಿತರು ಎಲ್ಲರೂ ಕೂಡ ಅಲ್ಲೇ ಪ್ರಸಾದ ಮಾಡ್ತಾ ಇದ್ವಿ, ಅಲ್ಲೇ ಹಂಚ್ತಾ ಇದ್ವಿ. ಅವಾಗ ನಮ್ಗೇನು ಇರಲಿಲ್ಲ. ಅನ್ಫಾರ್ಚುನೇಟ್ಲಿ ದಟ್ ಇಸ್ ನಾಟ್ ದ ಸಿಚುವೇಶನ್ ನಾವು. ಈಗ ನೋಡಿ, ಈಗ ರಂಜಾನ್ ಇರ್ಬೋದು ಅಥವಾ ಗಣೇಶ ಹಬ್ಬ ಇರ್ಬೋದು, ರಾಮನವಮಿ ಇರ್ಬೋದು, ಎಷ್ಟು ಟೈಟ್ ಸೆಕ್ಯೂರಿಟಿನಲ್ಲಿ ಸೆಲೆಬ್ರೇಷನ್ಸ್ ಆಗ್ತದೆ. ಮುಂಚೆ ಈಗ ಇರ್ತಾ ಇತ್ತ, ತಾವೇ ಹೇಳಿ 20 ವರ್ಷದ ಹಿಂದೆ 30 ವರ್ಷದ ಹಿಂದೆ ರಾಮನವಮಿ ಮಾಡಬೇಕಾದ್ರೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಪ್ಪ. ನಮ್ಮ ಕಲಬುರಗಿನಲ್ಲಿ ಆ ರಾಮನವಮಿ ಪ್ರೊಸೆಷನ್ ಯಾವಾಗಲೂ ಕೂಡ ದರ್ಗದ ಮುಂದೆನೇ ಹೋಗ್ತಿತ್ತು. ಯಾವಾಗಲೂ ದರ್ಗಾದವರು ಅವರಿಗೆ ಏನೋ ಪಾನಕ ಅಥವಾ ಏನಾದರೂ ಕೊಡ್ತಾ ಇದ್ರು. ಇತ್ತೀಚೆಗೆ ದರ್ಗಾಗಳನ್ನ ನೀವು ಕವರ್ ಮಾಡಬೇಕಾಗಿದೆ. ಅದೇ ರೂಟಲ್ಲಿ ಹೋಗ್ಬೇಕು ಅಂತಾರೆ ಎಲ್ಲರೂ. ಆ ರೂಟು ಬೇರೆ ದರ್ಗಾದ ಮುಂದೆ ಇರಲಿಲ್ಲ ಅಂದ್ರೂ ಕೂಡ ಆ ದರ್ಗಾದ ಮುಂದೆನೇ ಹೋಗ್ಬೇಕು ಅಂತಾರೆ. ಪ್ರಚೋದನೆಗಾಗಿ DJ ಹಾಕ್ತಾರೆ. ಆಮೇಲೆ ಇದು ನೀವು ಹೇಳಿದ್ರೆ ಸರ್ ದಿನೇಶ್ ಸರ್ ಬರೇ ಒಂದೇ ಧರ್ಮಕ್ಕೆ ಸೀಮಿತ ಇಲ್ಲ. ರಂಜಾನ್ ಟೈಮ್ನಲ್ಲೂ ಇವರು ಹಂಗೆ ಮಾಡೋದು. ದೇವಸ್ಥಾನದ ರೂಟ್ ಇರಲಿಲ್ಲ ಅಂದ್ರೆ ದೇವಸ್ಥಾನದ ಮುಂದೆ ಹೋಗೋದು, DJ ಇದು ಮಾಡಿಸೋದು, ಏನೇನೋ ಲಾಠಿಗಳು ತೋರಿಸೋದು, ತಲವಾರುಗಳು ತೋರಿಸೋದು, ಇದೆಲ್ಲ ಮುಂಚೆ ಇರ್ತಾ ಇರಲಿಲ್ಲ. ಇತ್ತೀಚೆಗೆ ಪ್ರಾರಂಭ ಆಗಿದೆ. ಹೇಗೆ ಆಯಿತು, ಯಾಕೆ ಆಯಿತು ಅಂತ ನಾವು ಆತ್ಮವಿಮರ್ಶನೆ ಮಾಡ್ಕೋಬೇಕಾಗಿದೆ ಇವತ್ತು. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ರಿಲಿಜಿಯನ್ ಈಸ್ ಫಾರ್ ಮ್ಯಾನ್ ಆ್ಯಂಡ್ ನಾಟ್ ಮ್ಯಾನ್ ಫಾರ್ ರಿಲಿಜಿಯನ್. ಅಂದರೆ ಧರ್ಮವು ಮನುಷ್ಯನಿಗಾಗಿ ಇದೆಯೇ ಹೊರತು ಮನುಷ್ಯ ಧರ್ಮಕ್ಕಾಗಿ ಇಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಉಲ್ಟಾ ಮಾಡ್ತಾ ಇದ್ದೀವಿ.
ಇದು ಯಾಕಂದರೆ ನೋಡಿ, ನಾವು ಪ್ರಬುದ್ಧರಾಗಿಲ್ಲ ಅಂದರೆ ನಮ್ಮ ಸಮಾಜದಲ್ಲಿ ಸಮೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ. ನನಗೆ ಆಶ್ಚರ್ಯ ಆಗುತ್ತೆ, ನಾವು ಹೆಡ್ಲೈನ್ಗಳು ನೋಡ್ತಾ ಇದ್ದಾಗ ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತನಾಡ್ತಾ ಇದ್ದೇವೆ. ನಾವು ಔರಂಗಜೇಬಿನ ಸಮಾಧಿ ಬಗ್ಗೆ ಮಾತನಾಡ್ತಾ ಇದ್ದೀವಿ. 200 ವರ್ಷದಿಂದ ನಾಗ್ಪುರ್ನಲ್ಲಿದೆ ಅಂತ ಅಕ್ಕಿ ಬಿಸಾಕ್ಬೇಕಂತೆ. ಅವು ಮಾಡಿದವನು ಮಾಡಿ ಹೋದ, ಸತ್ತು ಹೋದ, ಸಮಾಧಿ ಇದೆ, 200-300 ವರ್ಷದಿಂದ ನಡೀತಾನೇ ಇದೆ. ಈಗ ಜ್ಞಾನೋದಯ ತೆಗಿಬೇಕು ಅಂತ 30 ಜನ ನಾಗ್ಪುರ್ನಲ್ಲಿ ಯಾರೋ ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ ಮಾಡ್ತಾರೆ, ಅದಕ್ಕೆ ಇವರು ಎಲ್ಲರೂ ಒಂದಾಗ್ತಾರೆ, ಫೇಸ್ಬುಕ್ನಲ್ಲಿ ಹಾಕ್ತಾರೆ, ಮತ್ತೆ ಅದಕ್ಕೆ ಒಂದಾಗ್ತಾರೆ, ಮತ್ತೆ ಹೋಗಿ ಅದು ಆನ್ಲೈನ್ ಇರೋ ಜಾಗ ಆಫ್ಲೈನಿಗೆ ತರ್ತಾರೆ. ಇದು ನಡೀತಾ ಇದೆ ನಮ್ಮ ದೇಶದಲ್ಲಿ. ಯಾರೋ ಒಬ್ರು ಕಮೆಂಟ್ ಮಾಡಿದ್ರೆ ಇಡೀ ಸಮಾಜ ಸೇರಿಬಿಡೋದು. ಹೆಂಗಾಗ್ತದೆ ನನಗೆ, ನಾನು ಒಂದು ಇದು ಕಮ್ಯುನಿಟಿ ಟಾಯ್ಲೆಟ್ಸ್ ಅಂತ ಮಹಿಳೆಯರಿಗೆ ನಾನು ಕಟ್ಟಿಸ್ತಾ ಇದ್ದೀನಿ ನಮ್ಮ ಇದರಲ್ಲಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಸಾಮೂಹಿಕ ಶೌಚಾಲಯ ಒಂದು 30 ಲಕ್ಷಕ್ಕೆ ಒಂದು ಯೂನಿಟ್, ಒಂದು 10 ಯೂನಿಟ್ಸ್ ಬರುತ್ತೆ ಅದರಲ್ಲಿ. ನಮ್ಮ ಇದರಲ್ಲಿ ಹೆಂಗಾಗಿದೆ ಅಂದರೆ, ನಮ್ಮ ಜನ ಬಂದು ಕೇಳ್ತಾರೆ, ಸರ್ ಅದು ಸಾಮೂಹಿಕ ಶೌಚಾಲಯಕ್ಕೆ ಮಹಿಳೆಯರಿಗೆ ಮಾಡ್ತಾ ಇದ್ದೀರಾ, ಅದು ಬೇಡ ಸರ್, ಅದು ಒಂದು ನಮ್ಮ ಕಮ್ಯುನಿಟಿ ಹಾಲ್ ಮಾಡಿಕೊಡಿ ಅಂತ. ನಮ್ಮ ಮನೆ ಹೆಣ್ಮಕ್ಳು ಬಯಲಿಗೆ ಹೋಗ್ತಾ ಇದ್ದಾರೆ, ಅದ್ರ ಬಗ್ಗೆ ಕಾಳಜಿ ಇಲ್ಲ ಜನರಿಗೆ, ಅವರ ಸಮಾಜ ಬಗ್ಗೆ ಕಾಳಜಿ ಇದೆ. ಈಗ ಯಾರೋ ರಾತ್ರಿ ಫೋನ್ ಮಾಡಿಬಿಟ್ಟು ಕುಡಿದ್ಬಿಟ್ಟು ಒಬ್ಬರಿಗೆ ಬೈತಾರೆ, ಬೈದ ತಕ್ಷಣ ಇಡೀ ಸಮಾಜ ಒಂದಾಗ್ತದೆ. ಸಮಾಜದ ಗೌರವದ ಪ್ರಶ್ನೆ ಇದೆ ಅಪ್ಪ, ಎಲ್ಲರೂ ಅವನು ಯಾರು ಬೇರೆ ಸಮಾಜದವ್ರು ನಮ್ಮ ಸಮಾಜದವ್ರಿಗೆ ಬೈದ ಅಂದ್ಬಿಟ್ಟು ರಾತ್ರಿ ಎಲ್ಲ ಸೇರ್ಕೊಂಡು ಒಂದು ಅರ್ಧ ಗಂಟೆನಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ಸೇರ್ಬಿಡ್ತಾರೆ 200-300 ಜನ. ಯಾಕೆ? ಸಮಾಜಕ್ಕೆ ಅವಮಾನ ಆಗಿದೆ, ಧರ್ಮಕ್ಕೆ ಅವಮಾನ ಆಗಿದೆ ಅಂತ. ನಮ್ಮ ಮಹಿಳೆಯರು ಬೈಲಿಗೆ ಹೋದಾಗ ಅವಮಾನ ಆಗಲ್ವಾ ಸಮಾಜಕ್ಕೆ? ಅವಾಗ ನಮ್ಮ ಮನೆ ಗೌರವ ಇಲ್ವಾ, ನಮ್ಮ ಧರ್ಮಕ್ಕೆ ಗೌರವ ಇಲ್ವಾ? ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ಇಟ್ ಇಸ್ ಸೋ ಅನ್ಫಾರ್ಚುನೇಟ್ ದಟ್ ನಾವು ಇದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಅದು ಪೊಲಿಟಿಕಲ್ ಇರ್ಬೋದು, ಸೋಷಿಯಲ್ ಇರ್ಬೋದು, ವಾಟ್ ಎವರ್ ರೀಸನ್ಸ್. ಮೊನ್ನೆ ಸದನದಲ್ಲಿ ಯಾರು ನಮ್ಮ BJP ಅವರು ಕೇಳ್ತಾ ಇದ್ರು, ಯಾವುದೋ ಒಂದು ಮಹದೇವಪ್ಪ ಸಾಹೇಬ್ ಒಂದು ಪ್ರಶ್ನೆ ಇತ್ತು. ಮಹದೇವಪ್ಪ ಸಾಹೇಬ್ ಇರಲಿಲ್ಲ, ಅದಕ್ಕೆ ಅವ್ರ ಪರವಾಗಿ ನಾನು ಉತ್ತರ ಕೊಡ್ತಾ ಇದ್ದೆ, ಸಮಾಜ ಕಲ್ಯಾಣ ಸಚಿವರು. ಅವರು ಕಮ್ಯುನಿಟಿ ಹಾಲ್ಗಳು ಯಾಕೆ ಆಗಿಲ್ಲ ಅಂತ ಕೇಳಿದ್ರು. ಸೊ ಅನುದಾನದ ಕೊರತೆ ಇದೆ, ಅದಕ್ಕೆ ನಾವು ಮಾಡ್ತಾ ಇಲ್ಲ ಅಂತ ಎಲ್ಲರೂ ಬೈಯಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಸರ್ಕಾರಕ್ಕೆ, ನೀವು ಕಮ್ಯುನಿಟಿ ಹಾಲ್ಸ್ ಮಾಡ್ತಾ ಇಲ್ಲ ಅಂತ. ನಾನು ಎದ್ದಿಂತ ಹೇಳಿದೆ, ಸರ್ ಒಂದು ಕೆಲಸ ಮಾಡೋಣ, ನಾನು ಸರ್ಕಾರದ ಪರವಾಗಿ ಐ ವಿಲ್ ಗಿವ್ ಯು ಅನ್ ಅಶ್ಯೂರೆನ್ಸ್ ದಟ್ ವಿ ವಿಲ್ ಬಿಲ್ಡ್ ನೋ ಮೋರ್ ಕಮ್ಯುನಿಟಿ ಹಾಲ್ಸ್. ಆ ಎಲ್ಲ ದುಡ್ಡು ನಾವು ನಮ್ಮ ಯಾವುದು ಕ್ರೈಸಿಗೆ ಹಾಕೋಣ, ನಾವು ಹಾಸ್ಟೆಲ್ಗಳಿಗೆ ಹಾಕೋಣ, ಎಜುಕೇಷನಿಗೆ ಹಾಕೋಣ ಸರ್. ಹಿಂದುಳಿದ ವರ್ಗದವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ, ಅವರಿಗೆ ಒಂದು ಶಿಕ್ಷಣಕ್ಕೆ ಎಲ್ಲ ಕಮ್ಯುನಿಟಿ ಹಾಲ್ ದುಡ್ಡನ್ನ ನಾವು ಶಿಕ್ಷಣಕ್ಕೆ ಖರ್ಚು ಮಾಡ್ತೀವಿ, ನೀವು ಹೋಗ್ತೀರಾ ಅಂತ ಕೇಳೋದು. ಆಸ್ ಅ ಗವರ್ಮೆಂಟ್ ಐ ಟೋಲ್ಡ್ ಐ ಆಮ್ ರೆಡಿ ಟು ಗಿವ್ ಅಶ್ಯೂರೆನ್ಸ್. ಒಬ್ರು ಎತ್ತಿಲ್ಲ ಸರ್, ಒಬ್ರು ಹೌದು ನೀವು ಹೇಳ್ತಾ ಇರೋದು ಕರೆಕ್ಟು, ಇದೆಲ್ಲ ಬಿಡಿ ಅಂತ. ಯಾಕಂದ್ರೆ ನಾಳೆ ಎಲೆಕ್ಷನ್ ಗೆಲ್ಬೇಕಲ್ಲ ಎಲ್ಲರೂ, ನಾನು ಕೂಡ ಗೆಲ್ಲಬೇಕು, ಅವರು ಕೂಡ ಗೆಲ್ಲಬೇಕು. ಇದನ್ನ ಒಂದು ವಿ ಹ್ಯಾವ್ ಬಿಕಮ್ ಅಡಿಕ್ಟೆಡ್ ಟು ರಿಲಿಜಿಯನ್, ವಿ ಹ್ಯಾವ್ ಬಿಕಮ್ ಅಡಿಕ್ಟೆಡ್ ಟು ಕಾಸ್ಟ್. ಈ ಫಾಲ್ಸ್ ಏನು ಪ್ರೆಸ್ಟೀಜ್ ಅನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ನಮ್ಮಲ್ಲೇ. ದುರ್ದೈವ, ಇದು ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದೆ. ಇದನ್ನ ಬದಲಾವಣೆ ಮಾಡಬೇಕು ಅಂದ್ರೂ ಕಷ್ಟ ಆಗ್ತದೆ. ಆಮೇಲೆ ಇದು ಯಾರಿಂದ ಪ್ರತಿಪಾದನೆ ಆಗ್ತಾ ಇದೆ ಅಂತ ನಾವು ಎಲ್ಲರೂ ಯೋಚನೆ ಮಾಡಬೇಕು. ಯಾರು ಮಾತನಾಡ್ತಾ ಇದ್ದಾರೆ, ಯಾರಿಂದ ಈ ಪ್ರವಚನಗಳು ಬರ್ತಾ ಇದೆ, ಅವರು ಅದನ್ನ ಫಾಲೋ ಮಾಡ್ತಾ ಇದ್ದಾರಾ ಇಲ್ಲ ಮನೆಯಲ್ಲಿ, ಅದೆಲ್ಲನೂ ತಿಳ್ಕೊಬೇಕಲ್ಲ ನಾವು. ನನಗೆ ಅರ್ಥನೇ ಆಗಲ್ಲ. ಮೊನ್ನೆ ನಿಮ್ಮ RSS ಮುಖ್ಯಸ್ಥರು ಹೇಳ್ತಾರೆ, ನೀವು ದೇಶ ಉಳಿಸ್ಲಿಕ್ಕೆ, ಧರ್ಮ ಉಳಿಸ್ಲಿಕ್ಕೆ ನೀವು 3 ಗಂಡ್ಮಕ್ಳು ಉಳಿಸ್ಬೇಕು ಅಂತ. ಅವ್ರು ಮಾತ್ರ ಬ್ರಹ್ಮಚಾರಿ ಇರ್ತಾರೆ RSS ನವರು. ಬರೀ ಬಡವರಿಗ ಇದೆಲ್ಲ ಪಾಠ. ನೀವೆಲ್ಲರೂ 3 ಮಕ್ಕಳು ಹರಿಬೇಕಂತೆ, ಅವರು ಬ್ರಹ್ಮಚಾರಿಯಾಗಿ ಇರ್ತಾರಂತೆ. ಅದೆಂಥದ್ದು? ಅದಕ್ಕೆ ಕೇಳ್ತಾ ಇರೋದು ನಾವು ಅಲ್ಲಿ ಪ್ರಶ್ನೆ ಮಾಡಬೇಕು. ಈಗ ಒಂದು ಇನ್ನೊಂದು ಕಳೆದ
10-12 ವರ್ಷದಿಂದ ಇನ್ನೊಂದು ಹೊಸ ಪ್ರಾರಂಭ ಆಗ್ಬಿಟ್ಟಿದೆ. ಭಾಳ ಸಲೀಸಾಗಿ ನಾವೆಲ್ಲರಿಗೂ ಬ್ರ್ಯಾಂಡ್ ಮಾಡ್ತಾ ಇದ್ದೀವಿ. ನಮಗೆ ನಿಮಗೆ ನಮ್ಮ ತತ್ವ ಸಿದ್ಧಾಂತದಲ್ಲಿ ವ್ಯತ್ಯಾಸ ಬಂದ್ಬಿಟ್ರೆ ನೀವು ದೇಶದ್ರೋಹಿ, ನೀವು ಬರೀ ಧರ್ಮದ್ರೋಹಿ ಅಲ್ಲ, ದೇಶದ್ರೋಹಿನೂ ಕೂಡ ಆಗ್ಬಿಟ್ಟಿದ್ದೀರಿ. ನಾನೇನೋ ನಿಮ್ಮ ವಿಚಾರಗಳಿಗೆ ತದ್ವಿರುದ್ಧವಾಗಿದ್ದರೆ ಐ ಆಮ್ ನಾಟ್ ಓನ್ಲಿ ಆ್ಯಂಟಿ ಕಾಸ್ಟ್, ಆ್ಯಂಟಿ ರಿಲಿಜನ್, ಬಟ್ ಆಲ್ಸೋ ಐ ಆಮ್ ಆ್ಯಂಟಿ ನ್ಯಾಷನಲ್. ಇದು ವಾತಾವರಣ ಮುಂಚೆ ಇರಲಿಲ್ಲ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊನೆಯ ಭಾಷಣದಲ್ಲಿ November 25, 1949 ಚಿತ್ರ ಕೊಡ್ತಾರೆ. ಅವ್ರು ಹೇಳ್ತಾರೆ ಕೊನೆಯ ಭಾಷಣದಲ್ಲಿ ಹೂ ಈಸ್ ಎನ್ ಆ್ಯಂಟಿ ನ್ಯಾಷನಲ್ ಅಂತ ಅವರೇ ಪ್ರಶ್ನೆ ಮಾಡ್ತಾರೆ ಸದನಕ್ಕೆ. ಪ್ರಶ್ನೆ ಮಾಡಿದಾಗ ಯಾರು ಉತ್ತರ ಕೊಡಲ್ಲ ಅವರಿಗೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಮುಂಚೆ ನಮ್ಮಲ್ಲಿ ಸಂವಿಧಾನ ಅಂತ ಇರಲಿಲ್ಲ, ಈಗ ನಮಗೆ ಸಂವಿಧಾನ ಇದೆ. ಆ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದು ಸ್ವಾಭಿಮಾನದ ಬದುಕಿನ ಹಕ್ಕಿದೆ, ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆಯ ಹಕ್ಕಿದೆ. ಆ ಹಕ್ಕುಗಳ ವಿರುದ್ಧ ಯಾರು ಜಾತಿಗಳ ನಡುವೆ ಅಸೂಯೆಯ ಬೀಜವನ್ನ ನೆಡ್ತಾರೆ ಅವರು ನಿಜವಾದ ದೇಶದ್ರೋಹಿಗಳು. ಯಾರು ಧರ್ಮಗಳಿಗೆ ಜಾತಿಗಳಿಗೆ ಜಗಳ ಹಚ್ತಾರೆ, ಯಾರು ಸಮಾಜದ ಕಡೆಯ ಮನುಷ್ಯನಿಗೆ ಒಂದು ಸ್ವಾಭಿಮಾನದ ಬದುಕನ್ನ ನಿರಾಕರಣೆ ಮಾಡ್ತಾರೆ, ಯಾರು ಅವರಿಗೆ ಮುಖ್ಯವಾಹಿನಿಗೆ ಬರಲಿಕ್ಕೆ ತಡೆ ಮಾಡ್ತಾರೆ ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಅವನು ನಿಜವಾದ ದೇಶದ್ರೋಹಿ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಈ ಪ್ರಸ್ತುತ ವಾತಾವರಣದಲ್ಲಿ ಯಾರು ಸರ್ ಮಾಡ್ತಾ ಇರೋದು? ಯಾರು ಜಾತಿ ಜಗಳ ಹಚ್ತಾ ಇರೋದು? ಯಾರು ಧರ್ಮದ ನಡುವೆ ಜಗಳ ಹಚ್ತಾ ಇರೋದು? ಯಾರು ಸಂವಿಧಾನದ ತದ್ವಿರುದ್ಧವಾಗಿ ಇವತ್ತು ಸಮಾಜದಲ್ಲಿ ಒಂದು ಭಯಭೀತವಾದಂತಹ ವಾತಾವರಣ ತರ್ತಾ ಇರೋದು? And who are these people to give me a certificate, to give you a certificate? ಇವರು ದೇಶಭಕ್ತಿ ಸರ್ಟಿಫಿಕೇಟ್ ಕೊಡ್ತಾರ? ಇವರು ನಮ್ಗೆ ಯಾರು ಅಂತ ಹೇಳ್ಕೊಡ್ತಾರ? ಯಾರು ಮನುವಾದದ ಪ್ರತಿಪಾದನೆ ಮಾಡ್ತಾರೆ ಅವರು ಸಂವಿಧಾನವನ್ನ ಎತ್ತಿಡಿಯೋ ಕೆಲಸ ಮಾಡ್ಲಿಕ್ಕಾಗುತ್ತಾ? ಇದು ಎಷ್ಟು ಅಧಿಕಾರದ ಅಹಂಕಾರ ಬಂದ್ಬಿಟ್ಟಿದೆ ಅಂದ್ರೆ ನೀವೇ ಯೋಚನೆ ಮಾಡಿ. ಪಾರ್ಲಿಮೆಂಟ್ನಲ್ಲಿ ದ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಅಮಿತ್ ಶಾ ಅವರು ಎದ್ದಿಂತಿ ಹೇಳ್ತಾರೆ, ಏನ್ ಇತ್ತೀಚೆಗೆ ಅಂಬೇಡ್ಕರ್ ಅವರ ಹೆಸರು ತಗೊಂಡು ಫ್ಯಾಷನ್ ಆಗ್ಬಿಟ್ಟಿದೆ, ಇಷ್ಟು ಬಹುಶಃ ನೀವು ಅಂಬೇಡ್ಕರ್ ಅವರ ಹೆಸರು ಬದಲು ನೀವು ದೇವರ ಹೆಸರನ್ನ ನೀವು ಸ್ಮರಿಸಿದ್ರೆ ಎಷ್ಟೊಂದು ಬಹುಶಃ ನಿಮಗೆ ಸ್ವರ್ಗ ಸಿಗ್ತಾ ಇತ್ತು. ದ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಹೂ ಸಪೋಸ್ ಟು ಕೀಪ್ ದ ಲಾ ಅಂಡ್ ಆರ್ಡರ್ ಆಫ್ ದ ಕಂಟ್ರಿ ಇಂಟ್ಯಾಕ್ಟ್, ಅವ್ರು ಹಿಂಗೆ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ ಅಂದ್ರೆ ಅದು ಅಹಂಕಾರ ಅಲ್ವಾ? ಅದಕ್ಕೆ ನಾನು ಹೇಳಿದೆ, ನಮ್ಗೆ ಈಗ ಮಾಧ್ಯಮ ಸ್ನೇಹಿತರು ಹಿಂಗೆ ಕೇಳೋದು, ಏನ್ ಸರ್ ಅವ್ರು ಹಂಗೆ ಹೇಳ್ತಾ ಇದ್ದಾರೆ ಅಂತ. ಅದಕ್ಕೆ ನಾವು ಹೇಳಿದೆ, ಅಂಬೇಡ್ಕರ್ ದೇವರ ಹೆಸರು ಹೇಳಿದ್ರೆ ನನ್ಗೆ ಸ್ವರ್ಗ ಸಿಗ್ತದೋ ಗೊತ್ತಿಲ್ಲ ಅಪ್ಪ, ಅಲ್ಲಿ ಅಂಬೇಡ್ಕರ್ ಅವರ ಹೆಸರು ಹೇಳಿದ್ರೆ ಈ ಜನ್ಮದಲ್ಲಿ ನನಗೆ ಒಂದು ಸ್ವಾಭಿಮಾನದ ಬದುಕನ್ನ ಸಿಗ್ತದೆ. ನಮ್ಗೆ ಅಷ್ಟೇ ನಾವು ಪ್ರಶ್ನೆ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನು ಹೇಳ್ತಾರೆ, ಮ್ಯಾನ್ ಹೂ ಡಸ್ ನಾಟ್ ನೋ ಹಿಸ್ಟ್ರಿ ಕ್ಯಾನಾಟ್ ಕ್ರಿಯೇಟ್ ಹಿಸ್ಟ್ರಿ ಅಂತ. ಓದಿ, ಇವನ್ನೆಲ್ಲ ಇತಿಹಾಸ ಓದ್ಕೊಳ್ಳಿ, ನಮ್ಮ ಇತಿಹಾಸನೂ ಓದಿ, ಅವ್ರ ಇತಿಹಾಸನೂ ಓದಿ. ಯಾವ ಸಂಘಟನೆ, RSS ಅಂತ ಸಂಘಟನೆ 52 ವರ್ಷ ನಮ್ಮ ದೇಶದ ಬಾವುಟ ಅವರು ಕಚೇರಿನಲ್ಲಿ ಹಾರಿಸಿಲ್ಲ, ಅವರು ನಮಗೆ ದೇಶಭಕ್ತಿ ಇದು ಹೇಳ್ತಾರ, ಪಾಠ ಹೇಳ್ತಾರ. 52 years they did not hoist the Indian national flag. ಆಮೇಲೆ ಅದೇನೋ ಹೊಸದಾಗಿ ನೂತನವಾಗಿ ಏನೇನೋ ಮಾಡ್ತಾನೆ ಇರ್ತಾರೆ ಅವರು. ಈ ನನಗೆ ಆಶ್ಚರ್ಯ ಏನಾಯ್ತು, ಅಫ್ಕೋರ್ಸ್ ನನಗೂ ಸ್ವಲ್ಪ ಇತ್ತೀಚೆಗೆ ಜ್ಞಾನೋದಯ ಆಯಿತು. ಈ RSS ಅವರು ಮಾರ್ಚ್ ಪಾಸ್ಟ್ ಮಾಡ್ತಾರೆ, ಮುಂಚೆನೂ ಮಾಡ್ತಾ ಇದ್ರು, ಆದರೆ ಯಾರು ಗಮನಿಸಿರ್ಲಿಲ್ಲ. ಮೊನ್ನೆ ಚಿತ್ತಾಪುರ್ನಲ್ಲಿ ಏನಾಯ್ತು ಅಂದ್ರೆ RSS ಅವರು ಪಥಸಂಚಲನಕ್ಕೆ ಒಂದು ಅರ್ಜಿ ಕೊಟ್ಟಿದ್ರು. ಏನಂತ ಕೊಟ್ಟಿದ್ರು ಅಂದ್ರೆ, ನಾವು ಹಿಂಗೆ ಈ ತಾರೀಕಿಗೆ ನಾವು ಪಥಸಂಚಲನ ಮಾಡ್ತಾ ಇದ್ದೀವಿ, ಇದು ನಿಮ್ಮ ಮಾಹಿತಿಗಾಗಿ ಅಂತ. ಇಲ್ಲೆಲ್ಲರೂ ಕೂತಿದ್ದಾರೆ, ಮಾವಳ್ಳಿಯಣ್ಣವರು ಬಂದಿದ್ದಾರೆ ಹಿಂದೆ. ಏನು ಸರ್ ನೀವು DSSನವರು ನೀವು ಮಾಹಿತಿಗಾಗಿ ಅಂತ ಪೊಲೀಸ್ ಸ್ಟೇಷನ್ಗೆ ಕೊಟ್ಟರೆ ನೀವು ಪರ್ಮಿಷನ್ ಕೊಡ್ತಾರಾ ಸರ್? ಇಂಥ ಡೇಟಿಗೆ ಏನು ಕೇಳ್ತಾರೆ, ಮಾಹಿತಿ ಅಲ್ಲಪ್ಪ ನೀವು ಪರ್ಮಿಷನ್ ಕೇಳಿ ಅಂತ. ನಾನು ಹೇಳಿದೆ, ನಾವು ಒಂದು ಸರ್ಕಾರ ನಡೆಸ್ತಾ ಇದ್ದೀವಿ,
ಕಾನೂನು ಅಂತ ಇದೆ, ಸಂವಿಧಾನ ಅಂತ ಇದೆ. ಮಾಹಿತಿಗಾಗಿ ಅಲ್ಲ, ಫಸ್ಟು ಅವರು ನಮ್ಮ ಹತ್ರ ಪರ್ಮಿಷನ್ ತಗೊಳ್ಳಿ. ಪರ್ಮಿಷನ್ ತಗೊಂಡ್ಮೇಲೆ ಇಫ್ ಇಟ್ ಈಸ್ ಪಾಸಿಬಲ್ ಆ ಡೇಟಿಗೆ ಅವಕಾಶ ಇದ್ರೆ ಕೊಡಿ, ಅವಕಾಶ ಇರಲಿಲ್ಲ ಅಂದ್ರೆ ಕೊಡಬೇಡಿ ಅಂತ. ಆವತ್ತೇ ಒಂದೆರಡು ಮೂರು ಜಾತ್ರೆನೂ ಕೂಡ ಇತ್ತು ನಮ್ಮ ಊರುಗಳಲ್ಲಿ. ಸೊ ಅವತ್ತು ಬಂದೋಬಸ್ತ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಸೊ ಅದಕ್ಕೆ ನಾವು ಪರ್ಮಿಷನ್ ಕೇಳಿ ಅಂದ ತಕ್ಷಣ ನಾವ್ಯಾಕೆ ಪರ್ಮಿಷನ್ ಕೇಳಬೇಕು ಅಂತೇಳಿ ನಿಮ್ಗೆ ಗೊತ್ತಿರ್ಬೋದಲ್ಲ. ದಿನ 1-2 ತಿಂಗಳು ಇದೇ ನಡೀತು. ಅಂದ್ರೆ ಅದೇ ಅಬೌಟ್ ದ ಕಾನ್ಸ್ಟಿಟ್ಯೂಷನ್. ಪರ್ಮಿಷನ್ ಕೇಳಕ್ಕೆ ಇಲ್ರಪ್ಪ ನಿಮ್ಗೆ. ಇವಾಗ ಮಂಗಳವಾರನೇ ಆಗ್ಬೇಕಂತೇನಿದೆ, ಗುರುವಾರ ಮಾಡಿ. ನಾವು ಮಾಡೋದಿಲ್ವಾ? ಇಲ್ಲಿ ಬೆಂಗಳೂರಿನಲ್ಲಿ ಆಕ್ಚುಲಿ ಎಲ್ಲೂ ಮಾಡಂಗೇ ಇಲ್ಲ ಪಥಸಂಚಲನ. ಸೊ ಹೈಕೋರ್ಟ್ ಆರ್ಡರ್ ಇದೆ, ಅದನ್ನ ಮೀರಿ ಮಾಡ್ತಾರೆ. ಅಂದ್ರೆ ಕಾನೂನನ್ನು ಮೀರ್ ಮಾಡ್ತಾರೆ, ಕೋರ್ಟ್ಗಳನ್ನ ಮೀರ್ ಮಾಡ್ತಾರೆ, ಸಂವಿಧಾನ ಮೀರ್ ಮಾಡ್ತಾರೆ. ನಾವು ಯಾಕೆ ಅಲೋ ಮಾಡಬೇಕು ಅಂತ ನಂದು. ಸೊ ಅದಕ್ಕೆ ಅವರು ಕೋರ್ಟಿಗೆ ಹೋದ್ರು, ನಾನು ಕೋರ್ಟಿಗೆ ಹೋದೆ. ಕೊನೆಯದಾಗಿ ಏನಾಯ್ತು, ನಾವು ಸರ್ಕಾರ ಹೇಳಿದ ಟೈಮಿಗೆ ಸರ್ಕಾರ ಎಷ್ಟು ಜನ ಇರಬೇಕು, ಎಷ್ಟು ರೂಟ್ ಮಾರ್ಚ್ ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಸರ್ಕಾರ ಆದೇಶದಲ್ಲಿ ಇಡೀ ರಾಷ್ಟ್ರದಲ್ಲಿ ಎಲ್ಲಾನ ಕರೆಕ್ಟಾಗಿ ಆಗಿದ್ರೆ ಅದು ಚಿತ್ತಾಪುರದಲ್ಲಾಗಿರೋದು. ಇವರಿಗೆ ಅವಾಗ ನಮ್ಮ ಕೆಲವು ಸ್ನೇಹಿತರು ಕೇಳ್ತಾ ಇದ್ರು, ನಮ್ಮ ಕೆಲವು ಕೊಲೀಗ್ಸ್, ಸರ್ ಇದೆಲ್ಲ ಸುಮ್ಮನೆ ಯಾಕೆ ಮೈ ಮೇಲೆ ಹೇಳ್ಕೊಂತೀರಾ ಅಂತ. ನೀವು ಹೇಳೋದ್ರ ಸರ್ ನಾವೇ ಉಳ್ಕೊಂಡು ಹೋಗ್ತಾ ಇದ್ವಿ. ಮೈ ಮೇಲೆ ಹೇಳ್ಕೊಳ್ಳೋದು ಪ್ರಶ್ನೆ ಅಲ್ಲ, ಸರಿನಾ ತಪ್ಪು ಅದೇ ಪ್ರಶ್ನೆ. ಕಾನ್ಸ್ಟಿಟ್ಯೂಷನಲ್ ಆರ್ ಅನ್ಕಾನ್ಸ್ಟಿಟ್ಯೂಷನಲ್, ದಟ್ಸ್ ಆಲ್ ಐ ಆಮ್ ಆಸ್ಕಿಂಗ್. ನಾನು ಇವಾಗ ಸ್ವಲ್ಪ ಆಳವಾಗಿ ಓದ್ತಾ ಇದ್ದೀನಿ. ಅವರಿಗೆ ಫಂಡಿಂಗ್ ಹೆಂಗೆ ಬರುತ್ತೆ ಅಂತ ನಾನು ಕೇಳಿದ್ರೆ ಅವ್ರ ಹತ್ರ ಉತ್ತರನೇ ಇಲ್ಲ. ಒಂದು ಒಳ್ಳೇದೇನಾಯ್ತು ಅಂದ್ರೆ ಅಮೀನ್ ಮಟ್ಟು ಸಾಹಬ್, ನಾವು ಇಷ್ಟೆಲ್ಲ ಪ್ರಶ್ನೆ ಕೇಳೋದಕ್ಕೆ ಮೋಹನ್ ಭಾಗವತ್ ಅವರೇ ಬಂದು ಬೆಂಗಳೂರಿಗೆ ಉತ್ತರ ಕೊಡಂಗಾಯ್ತು. ಅವರೇ ಹೇಳ್ತಾರೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ, ಬಿಕಾಸ್ ದೇರ್ ಆರ್ ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ತಾರೆ. ಬ್ಯಾಂಗ್ಳೂರ್ ಕ್ಲಬ್ ಗೊತ್ತಲ್ಲ ನಿಮಗೆ? ಬ್ಯಾಂಗ್ಳೂರ್ ಕ್ಲಬ್ ಆಲ್ಸೋ ಇಸ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್. Bangalore Club also is a body of individuals. They come under the tax regime. They come under the Constitution of India. ಇವರು ಇಲ್ಲ ನಾವು ಏನು ಕಟ್ಟೋದು ಬೇಡ ಅಂತ ನಾನು ತಿಳ್ಕೊ. ಅವರು ಮೋಹನ್ ಭಾಗವತ್ ಅವ್ರು ಹೇಳಿದ್ರು, ಪ್ರಿಯಾಂಕ ಅಂದರೆ ನನ್ನ ಹೆಸರು ಹೇಳಿಲ್ಲ, ಅವ್ರಿಗೆ ಗೊತ್ತಾಗಲ್ಲ, ಏನು ನಮ್ಗೇನು ರಿಜಿಸ್ಟ್ರೇಷನ್ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ನಾನು ಮಾತು ಕೊಡ್ತಾ ಇದ್ದೀನಿ ನೋಡಿ, ಇವತ್ತಿಲ್ಲ ನಾಳೆ ರಿಜಿಸ್ಟರ್ ಆಗೇ ಬೇಕು, ಆಗ್ತದೆ, ನಾನು ಮಾಡಿಸ್ತೀನಿ. ಎಲ್ಲಿ ತನಕ ನಮ್ಮ ಹತ್ರ ಕಾನೂನಿದೆ, ಎಲ್ಲಿ ತನಕ ನಮ್ಮ ಹತ್ರ ಸಂವಿಧಾನ ಇದೆ, ನಾವು ಅದನ್ನ ಮಾಡಿಸ್ತೀವಿ. ನಾನು ಹೇಳ್ತಾ ಇದ್ದೀನಿ, ನಮ್ಮ ಕೊಲೀಗ್ಸ್ ಕೇಳಿದ್ರು ಯಾಕಪ್ಪ ಮೈ ಮೇಲೆ ಹಿಡ್ಕೊಳ್ತಾ ಇದೆಯಾ ಅಂತ. ನಾನು ಹೇಳಿದೆ ನೋಡಿ ಸರ್, ಪ್ರಶ್ನೆ ಇರೋದು ಅವ್ರದ್ದಲ್ಲ. ನಾವು 100 ವರ್ಷ ಬಿಟ್ಟಿದ್ದೀವಿ ಅಂತ ಇನ್ನ 100 ವರ್ಷ ಬಿಡಬೇಕಾ? ಸಂವಿಧಾನ ಬಂದು 75 ವರ್ಷ ಆಗಿದೆ, ಜಾರಿಗೆ ತರೋಣ ಎಲ್ಲಾನು ಒಂದೊಂದಾಗಿ. All you need is you have to have political will and you have to be legally correct. ಇವೆರಡೇ ಇರಬೇಕು. ಇವೆರಡೇ ಇದ್ರೆ ಇಂಥ ಕೋಮುವಾದಿ ಸಂಘಟನೆಗಳಿರ್ಬೋದು, ಯಾವುದೇ ಇರ್ಬೋದು, ಅದು RSS ಇರ್ಬೋದು, SDPI ಇರ್ಬೋದು, ಬೇರೆ ಯಾವ್ದಾನ ಇರ್ಬೋದು, ನಾವು ಬಗ್ಸ್ಲಿಕ್ಕೆ ಸಾಧ್ಯ ಆಗುತ್ತೆ. All you have to do is you have to be constitutionally correct and you have to be legally correct and more importantly ನಿಮಗೆ ರಾಜಕೀಯ ಇಚ್ಛಾಶಕ್ತಿ ಇರಬೇಕು. ರಾಜಕೀಯ ಇಚ್ಛಾಶಕ್ತಿ ಇದ್ರೆ ನಾವು ಇದು ಮಾಡ್ಬೋದು. ಈಗ ಇವರೆಲ್ಲ ಇಷ್ಟೆಲ್ಲ ಹೇಳ್ತಾ ಇರಲ್ಲ, ಅವ್ರ ಅವಾಗ ಬಂದು ಹೇಳಿದ್ರು ನಮಗೆ, ನಾವು ಯಾರ ಹತ್ರನೂ ಡೊನೇಷನ್ ತಗೊಳಲ್ಲ, ಬರೀ ಗುರುದಕ್ಷಿಣೆ ತಗೋತೀವಿ. ನನಗೆ ಆಶ್ಚರ್ಯ ಆಯ್ತು. ಆಯ್ತಪ್ಪ, ಗುರುದಕ್ಷಿಣೆ ಅಂದ್ರೆ ಏನು ಅಂತ ನಾನು ಸ್ವಲ್ಪ ನೋಡಿದೆ. ಅವ್ರದೆಲ್ಲ ಇದೆ, ಗೋವಲ್ಕರ್ ಅವರು, ನಿಮ್ಮ ವೀರ್ ಸಾವರ್ಕರು, ಇವ್ರದೆಲ್ಲ ಪುಸ್ತಕಗಳನ್ನು ಓದ್ತಾ ಇದ್ದೀನಿ. ಅವಾಗ ಗುರು ಅಂದ್ರೆ ಯಾರು ಅಂದ್ರೆ ಅವರ ಧ್ವಜದ ಹೆಸರು ಮೇಲೆ ದುಡ್ಡು ತಗೋತಾ ಇದ್ದಾರೆ. ಅಂದ್ರೆ ನಾಳೆ ನಾನು ನೀಲಿ ಧ್ವಜ ಹಾಕ್ಬಿಟ್ಟು ಅದು ನನ್ನ ಗುರು ಅಂದ್ಬಿಟ್ಟು ನಾನು ದುಡ್ಡು ತಗೊಳಕ್ ಬಿಡ್ತದ ಸರ್ಕಾರ? ಹೌ ಇಸ್ ದಟ್ ಪಾಸಿಬಲ್? ಇವ್ರದ್ದು ಒಂದು ನೆಟ್ವರ್ಕ್ ಮಾಡಿಬಿಟ್ಟಿದ್ದಾರೆ. ನೀವು ಎಲ್ಲ ಓದಿದಿರೋ ಎಲ್ಲ ಗೊತ್ತಿಲ್ಲ. ಮೊನ್ನೆ ಒಂದು ಪ್ರತಿಷ್ಠಿತವಾದಂಥ ಪತ್ರಿಕೆಯಲ್ಲಿ ಬಂದಿತ್ತು, more than 2500 ಆರ್ಗನೈಸೇಷನ್ಸ್ ನೆಟ್ವರ್ಕ್ ಇದೆ.
ಅಮೇರಿಕಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅಲ್ಲೆಲ್ಲಿಂದ ದುಡ್ಡು ತಗೊಂಡು ನಾನು ಹೇಳ್ತಾ ಇದ್ದೀನಿ, ದೀಸ್ ಪೀಪಲ್ ಆರ್ ಇಂಟು ಮನಿ ಲಾಂಡ್ರಿಂಗ್. ಇವ್ರಿಗೆ ಎಲ್ಲಿಂದ ಬರ್ತಾ ಇದೆ ಸರ್ ಇಷ್ಟು ದುಡ್ಡು? ಹೇಗೆ ಬರ್ತಾ ಇದೆ? ಇವರು ನಾವೆಲ್ಲರೂ ಒಳ್ಳೆ ನಾಗರಿಕರಾಗಬೇಕಂತೆ, ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಅವರು ಫ್ರೀ ಫಾಲೋ ಆಗಿದೆ. ಅದೇಗೆ ಸಾಧ್ಯ ಇರ್ತದೆ? ಇದೆಲ್ಲ ನಾವು ಪ್ರಶ್ನೆ ಮಾಡಿಲ್ಲ ಅಂದರೆ ಕಷ್ಟ ಆಗುತ್ತೆ. ಆಮೇಲೆ ಯಾರು ನೀವು ವಿಶೇಷವಾಗಿ ನಮ್ಮ ಈ ರಾಜಕೀಯ ವಲಯದಲ್ಲಿ ಯಾರು ಹಿಂಗೆ ಬಂದು ಪ್ರಚೋದನೆ ಕೊಡ್ತಾರೆ, ಯಾರು ಹಿಂಗೆ ಬಂದು ಮಾತನಾಡ್ತಾರಲ್ಲ, ಅವ್ರಿಗೆ ಫಸ್ಟ್ ಪ್ರಶ್ನೆ ಮಾಡಬೇಕಾಗ್ತದೆ ನಾವು. ಸಿ ಭಾಳ ಸಾರಿ ಫ್ಯಾಮ್ ಪೊಲಿಟಿಕಲ್ ಬಿಜೆಪಿ ಪೊಲಿಟಿಷಿಯನ್ಸ್ ಈ ಪಾಪ ಈ ಇಷ್ಟ ಕನ್ನಡಗಳಲ್ಲಿ ಮಾತಾಡ್ಬೋದಕ್ಕೆ ಸೂಕ್ತ ಅಲ್ಲ, ಗೊತ್ತಿಲ್ಲ ನನಗೆ. ಬಿಜೆಪಿ ಮತ್ತು ಆರ್ ಎಸ್ ಎಸ್ ಇಲ್ಲ ಅಂದರೆ ಬಿಜೆಪಿ ಇಸ್ ಗೋಯಿಂಗ್ ಟು ಬಿ ವರ್ಸ್ ದೆನ್ JDS. ಬರ್ಕೊಡ್ತೀನಿ. ಪ್ರಾದೇಶಿಕ ಪಕ್ಷಕ್ಕಿಂತ ಕನಿಷ್ಠ ಹಾಲತ್ತಾಗುತ್ತೆ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ನಾವು ದೆವ್ವದ ನೆರಳು ಜೊತೆ ಜಗಳ ಆಡ್ತಾ ಇದ್ದೀವಿ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? RSS. ಸೊ ಈ ನೆರಳು ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ. ಇಲ್ಲಿದ್ರೆ ಇದು ಆಗೋದಿಲ್ಲ. ಯಾಕಂದ್ರೆ ನಾನು ಮೊನ್ನೆ ಇವ್ರದ್ದು ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ ಗೊತ್ತಿರ್ಬೋದು, ತಂದು ನಮ್ಮ ಇಂಡಿಯಾದ ಜೇಮ್ಸ್ ಬಾಂಡ್, ಅವರು ಒಂದು ಭಾಷಣ ಮಾಡ್ತಾರೆ. ನಮ್ಮ ಯುವಕರಲ್ಲಿ ಬಿಸಿ ರಕ್ತ ಇದೆ, ನೀವೆಲ್ಲ ನಮಗೆ ಇತಿಹಾಸದಲ್ಲಿ ಆದಂಥ ಅನ್ಯಾಯಗಳನ್ನು ನೀವು ಅದರದ್ದು ರಿವೆಂಜ್ ತಗೋಬೇಕು ಅಂತ ಹೇಳ್ತಾರೆ, ನೀವು ದ್ವೇಷ ಸಾಧಿಸಬೇಕು ಅಂತ. ಅವ್ರ ಮಕ್ಕಳು ಒಬ್ಬ ಅಮೇರಿಕನ್ ಸಿಟಿಸನ್, ಇನ್ನೊಬ್ಬ UK ನಲ್ಲಿ ಬಿಸ್ನೆಸ್ ಮಾಡ್ತಾರೆ. ಯಾರ್ಯಾರು ಇವತ್ತು ಕೇಸರಿ ಶಾಲೆ ಹಾಕೊಂಡು ನಮ್ಮ ಬಿಜೆಪಿ ನಾಯಕರು ಎಲ್ಲರೂ ಮಾತನಾಡ್ತಾರಲ್ಲ, ಟೇಬಲ್ ಕುಟ್ಟಿ ತಟ್ಟಿ ಧರ್ಮದ ಬಗ್ಗೆ, ಅವ್ರ ಮಕ್ಕಳು ಎಷ್ಟು ಜನ ಗೋಮೂತ್ರ ಕುಡಿತಾರೆ ಬೆಳಿಗ್ಗೆ ಎದ್ದು? ಅವ್ರು ಯಾರು ಗೌಶಾಲೆಗೆ ಹೋಗ್ತಾರೆ? ಅವ್ರು ಯಾರು ಧರ್ಮದ ರಕ್ಷಣೆಗೆ ಶಾಲ್ ಹಾಕೊಂಡು ತ್ರಿಶೂಲ ಇಟ್ಕೊಂಡು ಕತ್ತಿ ಇಟ್ಕೊಂಡು ಬೀದಿಗಿಳಿತಾರೆ? ಎಲ್ಲರೂ ಕೂಡ ಒಳ್ಳೊಳ್ಳೆ ಫಾರಿನ್ ಅಲ್ಲಿ ಹೋಗ್ತಾ ಇದ್ದಾರೆ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ನವೋದ್ಯಮಗಳ ಪ್ರಾರಂಭ ಮಾಡಿದ್ದಾರೆ, ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ. ಧರ್ಮ ರಕ್ಷಣೆ, ಗೋ ರಕ್ಷಣೆ ಎಲ್ಲಾನು ಕೂಡ ಯಾರಿಗೆ ಬಿಟ್ಟಿರೋದು? ಬಡವ್ರ ಮಕ್ಕಳಿಗೆ. ನೀವು ನೋಡಿ, ನಿಮ್ಮ ಇದರಲ್ಲಿ ಈ ಕರಾವಳಿ ರಕ್ತ ಕಣ್ಣೀರಿನಲ್ಲಿ ನೀವು ಕಣ್ಣ ಹಾಯಿಸಿದ್ರೆ ಯಾವ್ಯಾವ ಸಮಾಜದ ಜನರು ಇದ್ದಾರೆ ಅಂತ ಗೊತ್ತಾಗ್ತದೆ. ಯಾವ ಲೀಡರ್ ಮಕ್ಕಳು ಇದರಲ್ಲಿಲ್ಲ. ಎಲ್ಲರೂ ಕೂಡ ಯಾವ್ಯಾವುದೋ ದೊಡ್ಡ ದೊಡ್ಡ ಬ್ರ್ಯಾಂಡ್ ಬೆಲ್ಟ್ ಹಾಕೊಂಡು ಓಡಾಡ್ತಾರೆ, 2 ಲಕ್ಷದ ಶೂಸ್, ಯಾವ್ದು LV ಅಂತೆ. ನೀವು ನಾನು ಹೇಳ್ತಾ ಇದ್ದೀನಿ ಅಂತ ನಂಬಕ್ ಹೋಗ್ಬೇಡಿ, ಎಲ್ಲರೂ ಲಿಸ್ಟ್ ತಗೊಳ್ಳಿ ನೀವು. ಖರ್ಗೆ ಅವ್ರ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಯಡಿಯೂರಪ್ಪ ಅವ್ರ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಅಶೋಕ್ ಅವ್ರ ಮಗ ಏನು ಮಾಡ್ತಾ ಇದ್ದಾರೆ, ಪ್ರಿಯಾಂಕರ್ಗೆ ಮಗ ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ತಗೊಳ್ಳಿ ಲಿಸ್ಟ್. ಆಮೇಲೆ ನಮ್ಮ ನುಡಿ ಮತ್ತೆ ನಮ್ಮ ನಡೆಯನ್ನ ಕಂಪೇರ್ ಮಾಡಿ, ಅಷ್ಟೇ ಕೇಳ್ತಾ ಇರೋದು. ನಾನು ಬಹಳ ಕ್ಲಿಯರ್ ಆಗಿದ್ದೀನಿ. ನನ್ನ ಮಕ್ಕಳಿಗೆ ನಾನೇನು ಬಯಸ್ತೀನೋ ಅದೇ ನಾನು ನಿಮ್ಮ ಮಕ್ಕಳಿಗೂ ಬಯಸೋದು. ನಮ್ಮ ಮಗ ಫಾರಿನಿಗೆ ಹೋಗ್ಬೇಕಾದ್ರೆ ನಿಮ್ಮ ಮಗನ ಫಾರಿನಿಗೆ ಹೋಗ್ಬೇಕು, ನಮ್ಮ ಮಗನಿಗೆ IAS ಮಾಡಬೇಕಾದ್ರೆ ನಿಮ್ಮ ಮಕ್ಕಳು IAS ಆಗಬೇಕು. ಆದರೆ ಅಲ್ಲಿ ಹಾಗಲ್ಲ. ಬೇರೆಯವ್ರ ಮಕ್ಕಳು ಬೀದಿನಲ್ಲಿ ಇರಬೇಕು ಧರ್ಮ ರಕ್ಷಣೆಗೆ, ಗೋರಕ್ಷಣೆಗೆ. ಇವ್ರ ಮಕ್ಕಳು ಎಲ್ಲ ವಿದೇಶದಲ್ಲೆಲ್ಲ ಹೋಗಿ ಪ್ರವಾಸ ಮಾಡ್ಕೊಂಡು ಬರಬೇಕು. ಯಾರು ನಾನು ಅದಕ್ಕೆ ಹೇಳ್ತಾ ಇರೋದು, ನಾವು ಎಲ್ಲಿ ತನಕ ನಾವು ಪ್ರಶ್ನೆ ಮಾಡೋದಿಲ್ಲ ಅಲ್ಲಿ ತನಕ ಇವೆಲ್ಲರೂ ಏನು ಫ್ರೀ ರನ್ ಸಿಕ್ಬಿಟ್ಟಿದೆ ಇವಾಗ ನಮ್ಮ ರಾಜಕಾರಣಿಗಳಿಗೆ. ಎಸ್ಪೆಷಲಿ ನಮ್ಮ ಈ BJP-ನಲ್ಲಿರುವಂಥ ಕೆಲವು ರಾಜಕಾರಣಿಗಳಿದ್ದಾರೆ, ಅವರು ನಡೆ ನುಡಿಗೆ ಸಿಕ್ಕಾಪಟ್ಟೆ ವ್ಯತ್ಯಾಸ ಇದೆ. ನಮ್ದ್ರಲ್ಲಿ ಆಗಿಲ್ಲ. ನಾವು ಮನೆಯಲ್ಲಿ ಹೇಗಿರ್ತೀವಿ ಹೊರಗಡೆನೂ ಹಾಗೆ, ಇಲ್ಲಿ ಹೇಗಿರ್ತೀವಿ ಸದನದಲ್ಲೂ ಹಾಗೆ. ಅದಕ್ಕೆ ಸ್ವಲ್ಪ ಜನ ನಮ್ಗಷ್ಟು ಪ್ರೀತಿ ಮಾಡೋದಿಲ್ಲ ನಮಗೆ. ಯಾಕಂದರೆ ಇದ್ದಿದ್ದಂಗೆ ಹೇಳ್ಬಿಡ್ತೀವಿ. ನಮ್ಮ ಚಿತ್ತಾಪುರನಲ್ಲೂ ಜನ ಹಾಗೆ ಕೇಳ್ತಾರೆ, ಸರ್ ಸ್ವಲ್ಪ ಸಾಫ್ಟ್ ಆಗಿರಿ ಅಂತ. ನೋಡಪ್ಪ, ಈ ಗುಣ ಸುಟ್ಟರು ಹೋಗಲ್ಲ. ಈಗ ಹೆಂಗೋ ಮಾಡಿ ನಮ್ಮ ಜನ, ನನ್ನ ಪುಣ್ಯ ಏನಪ್ಪ ಅಂದರೆ ನಮ್ಮ ಜನ ನನಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಚಿತ್ತಾಪುರ ಜನ ಇರ್ಬೋದು, ಕಲಬುರಗಿ ಜನ ಇರ್ಬೋದು. ಯಾಕಂದರೆ ನಾವು ಹಿಂದೊಂದು ಮುಂದೊಂದು ಮಾಡೋದಿಲ್ಲ. ನಾವು ಏನಿದ್ರು ಕೂಡ
ಸಮಾಜದ ಏಳಿಗೆಗಾಗಿ ದುಡಿಯೋದು. ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಸಮಾನವಾದಂಥ ಅವಕಾಶ ಸಿಗ್ಬೇಕಂತ ಅಷ್ಟೇ ನಮ್ಮ ಇಂಟೆನ್ಷನ್. ಹೌದು, ಸಮ್ ಪೀಪಲ್ ಥಿಂಕ್ ದಟ್ ಐ ಆಮ್ ಎಕ್ಸ್ಟ್ರೀಮ್, ಸಮ್ ಪೀಪಲ್ ಥಿಂಕ್ ಐ ಆಮ್ ರ್ಯಾಡಿಕಲ್. ಅನ್ಫಾರ್ಚುನೇಟ್ಲಿ ಅದು ಇವಾಗ ಚೇಂಜ್ ಆಗೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಸರ್. ಈಗ ಚೇಂಜ್ ಆಗೋದು ಈಗ ನಾನು ಹೇಳ್ತಾ ಇರುವ ಇನ್ನೇ ನೀವು ಸ್ಫೂರ್ತಿ ತುಂಬ್ತಾ ಇರಿ, ನಾವು ಹೋಗ್ಬಿಟ್ಟು ಆದ್ದರಿಂದ ನಾನು ಹೆಚ್ಚಿನ ಮಾತಾಡಲಿಕ್ಕೆ ಹೋಗೋದಿಲ್ಲ. ಒಂದು ಮಾತನ್ನು ನಾನು ಹೇಳಿ ನಾನು ಬಯಸ್ತಾ ಇದ್ದೇನೆ. ಈ ಪುಸ್ತಕದಲ್ಲಿ ಯಾವ ಕುಟುಂಬಗಳ ಬಗ್ಗೆ ಬರೆದಿದ್ದಾರೆ, ನಿಜವಾಗ್ಲೂ ನಾವು ಏನು ಹೇಳೋಕ್ಕಾಗೋದಿಲ್ಲ. ನಾವು ಏನು ಮಾಡೋದು, ನಮ್ಮ ಮಾತುಗಳು ಅವರ ಕಣ್ಣೀರನ್ನು ಒರೆಸಲಿಕ್ಕೂ ಆಗೋದಿಲ್ಲ ಅನ್ಸುತ್ತೆ. ಸೊ ಇಂಥ ವಾತಾವರಣದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಸಂರಕ್ಷಣೆ ಮಾಡಬೇಕು ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿಂದ, ನಮ್ಮ ರಾಜಕೀಯ ಏನು ವಿಚಾರಗಳು ಬೇರೆ ಇರಬಹುದು, ಆದರೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗ ನಾವು ಒಂದಾಗಿ ಈ ತತ್ವ ಸಿದ್ಧಾಂತದ ವಿರುದ್ಧ ನಾವು ಹೋರಾಟ ಮಾಡಿಲ್ಲ ಅಂದರೆ ನಾವು ಪ್ರಬುದ್ಧ ಸಮಾಜನೂ ಕಟ್ಟಕ್ಕಾಗಲ್ಲ, ಸಮೃದ್ಧ ಭಾರತನೂ ಕೂಡ ಕಟ್ಟಕ್ಕಾಗಲ್ಲ. ಸುಮ್ಮನೆ ಇವಾಗ ಎಲ್ಲರೂ ಹೇಳ್ತಾ ಇದ್ದಾರೆ, ಈ ದಿನ ಒಂದು ಸ್ಟೋರಿ ಕೊಡ್ತಾರೆ, ದಿನ ಒಂದು ನರೇಟಿವ್ ಕೊಡ್ತಾರೆ. ವಿಕಸಿತ್ ಭಾರತ್ ಅಂತೆ, ಅಮೃತ್ ಕಾಲ್ ಅಂತೆ, ಏನೇನೋ ಹೇಳೋದು. ಈಗ ಯಾರು ನೋಡಿದ್ದಾರೆ 75 ವರ್ಷ ಆದಮೇಲೆ ಹೇಳೋದೂ ಇಲ್ಲ, ಕೇಳೋದೂ ಇರೋದಿಲ್ಲ. ಇವಾಗ ನಮ್ಗೆ ಏನು ಬೇಕು? ನಮ್ದೇನಾದ್ರೂ ನಾವು 75 ವರ್ಷ ಆದಮೇಲೆ ನಾವೇನಾದರೂ ನಿಜವಾಗ್ಲೂ ಒಂದು ಸಮೃದ್ಧ ಭಾರತ ಕಟ್ಟಬೇಕು ಅಂದರೆ ಫಸ್ಟ್ ನಮ್ಮ ಸಮಾಜಗಳನ್ನು ನಾವು ಸುಧಾರಣೆ ಮಾಡಬೇಕು. ಆಮೇಲೆ ನಮ್ಮ ಸಮಾಜಗಳನ್ನು ನಾವು ಸುಧಾರಣೆ ಮಾಡಬೇಕು ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಸಂವಿಧಾನವನ್ನು ರಕ್ಷಣೆ ಮಾಡುವ ಜವಾಬ್ದಾರಿಯನ್ನು ನಾವು ತಗೋಬೇಕಾಗ್ತದೆ. ಹೌದು, ಈ ಕಮ್ಯುನಿಸ್ಟ್ ಅವ್ರು ಇರ್ಬೋದು, ಬೇರೆ ಪಾರ್ಟಿ ಆಪ್ ಇರ್ಬೋದು, ನಿಮ್ಮ JDS ಅಂತ ಇಲ್ಲ, ಏನದು ಸೆಕ್ಯುಲರ್ ಇಲ್ಲ, ಬರೀ JD ಆಗಿದೆ, ಈಗ ಜನತಾದಳ ಆಗಿದೆ. ಸೆಕ್ಯುಲರ್ ಅಂತ ಏನು ಇಲ್ಲ, ಅದು ಜಾತ್ಯತೀತ ಪದ ತೆಗೆದ್ರೆ ಬೆಟರ್ ಅನ್ಸುತ್ತೆ ಅವರು. ಹೀಗೆ ಹಲವಾರು ರಾಜಕೀಯ ಪಕ್ಷಗಳಿದೆ. ಇಲ್ಲ, ಯಾರು ಸಂವಿಧಾನದ ಆಶಯಗಳನ್ನು ನಾವು ಎತ್ತಿ ಹಿಡಿಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ಇದಕ್ಕೆ ನಾವು ಮಾಡಬೇಕು ಅಂದರೆ ನಾವು ಬರೀ ದಿಲ್ಲಿನಲ್ಲ, ಹಳ್ಳಿ ಮಟ್ಟದಲ್ಲಿ ಕೂಡ ನಾವು ಮಾಡಬೇಕಾಗ್ತದೆ. ಸೊ ಇಂಥ ಒಂದು ಪ್ರಯತ್ನಕ್ಕೆ ಯಾವಾಗಲೂ ನಮ್ಮಂಥವರು ಸದಾ ಸಿದ್ಧರಿರ್ತೀವಿ ಅಂತ ನಾನು ನಾನು ಬಯಸ್ತಾ ಇದ್ದೀನಿ. ಕೊನೆಯದಾಗಿ ಮತ್ತೊಮ್ಮೆ ನಮ್ಮ ಇರ್ಷಾದ್ ಅವರಿಗೆ ನಾನು ಅಭಿನಂದನೆ, ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ಈಗ ಇಂಥ ಪುಸ್ತಕಗಳು ಭಾಳ ಕಷ್ಟ ಬರೆಯೋದು. ಅದನ್ನು ಹೋಗಿ ಅವರ ಕುಟುಂಬದವರ ಹತ್ರ ಮಾತನಾಡಿ ಅವರ ಕಷ್ಟಗಳನ್ನು ಅರಿತುಕೊಂಡು ಅದನ್ನು ಒಂದು ಸಮಾಜಕ್ಕೆ ಒಂದು ಕನ್ನಡಿಯಾಗಿ ತಾವು ಹಿಡಿತಾ ಇದ್ದೀರಾ. ಇದು ನಿಜವಾಗ್ಲೂ ಭಾಳ ಶ್ಲಾಘನೀಯವಾದಂಥ ಕೆಲಸ. ಇದು ಭಾಳ ಒಂದು ಉತ್ತಮವಾದಂಥ ಕೆಲಸ. ಬಹುಶಃ ಈ ರಕ್ತ ಕಣ್ಣೀರಿನ ಕಥೆಗಳನ್ನು ಓದನ ಜನರು ಸ್ವಲ್ಪನ ಅರ್ಥ ಮಾಡ್ಕೋತಾರೆ. ಯಾವ ರೀತಿ ಅವರಿಗೆ ಈ ಧರ್ಮದ ನಶೆಯನ್ನು ಜನರಲ್ಲಿ ತುಂಬಿ ಯಾವ ರೀತಿ ಬಡವರಿಗೆ ಒಂದು ಈ ಹೋರಾಟ ಅಂತ ಇವರೇನು ಹೋರಾಟ ಅಂತ ತಿಳ್ಕೊಂಡಿದ್ದಾರೆ, ಅದಕ್ಕೆ ಬಿಟ್ಟು ಅವರ ಭವಿಷ್ಯವನ್ನೇ ಹಾಳು ಮಾಡುವ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ. ಇದಕ್ಕೆ ಒಂದು ಕನ್ನಡಿ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಮುಂಬರುವ ದಿನಗಳಲ್ಲಿ ತಮ್ಮ ಲೇಖನೆಯನ್ನು ಇನ್ನೂ ಹೆಚ್ಚು ಜನ ಪ್ರೇರಿತರಾಗಲಿ, ಇನ್ನೂ ಹೆಚ್ಚು ಜನರಿಗೆ ಸ್ಫೂರ್ತಿ ಆಗ್ತೀರ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಮೀನ್ ಅವ್ರು ಹೇಳ್ದಂಗೆ ಈಗ ಹೇಗೆ ಅವರು ಒಂದು 30-40 ವರ್ಷ ಆಯ್ತು ಇದರಲ್ಲೇ ಇದ್ದು. ಸೊ ಈಗ ಒಂದು 40 ವರ್ಷ ಆದಮೇಲೆ ನೀವೆಲ್ಲರಿಗೂ ಮುನ್ನುಡಿ ಬರೀತಾ ಇದ್ದೀರಾ. ಸೊ ಆದರೆ ಒಳ್ಳೆ ಪುಸ್ತಕಗಳು ಅವ್ರಿಗೆ ಇಂಥ ರಕ್ತ ಕಣ್ಣೀರಿನ ಪುಸ್ತಕಗಳಲ್ಲ ಅಂತ ನಾವು ಭಾವಿಸ್ತೀವಿ. ಸೊ ಮುಂಬರುವ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಇರ್ಷಾದ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾನೆ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. Kodlada channel Thule subscribe malpule. The very best to you. ಮಾತೆರೆಗ್ಲ ಸೊಲ್ಮೆಲು ಯಾನ್ ನಿಕ್ಲೆನ ಅದ್ವಿತಿ ಶೆಟ್ಟಿ, ಯಾನ್ ನಿಕ್ಲೆನ ಅಶ್ವಿತಿ ಶೆಟ್ಟಿ. ಕುಡ್ಲ is our city, ಕುಡ್ಲ ದಕಲು is our emotion.
కుడ్ల దక్కులు ఛానల్ను సబ్స్క్రైబ్ మనుకున్న మరపొచ్చి సబ్స్క్రైబ్ లైక్ అండ్ షేర్ థ్యాంక్ యూ Kudla is our city. Kudla Dakulu is our emotion.